ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ನಾನಿವತ್ತಿನ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ನಾನು ಬಂದು ಇಲ್ಲಿಗೆ 4 ಇಯರ್ಸ್ ಆಯಿತು. ಅಂದರೆ ನಾನು ನೀಟಾಗಿ ಸ್ಟಾರ್ಟ್ ಮಾಡಿದರೆ ಇಷ್ಟೊತ್ತಿಗೆ ನಂದು ಮಾನಿಟೈಸೇಷನ್ ಆನ್ ಆಗಿ ನನಗೆ ಅಮೌಂಟ್ ಬರ್ತಿತ್ತು. ನಾನು ಸ್ವಲ್ಪ ದಿನ ಮಟ್ಟಿಗೆ ಮಕ್ಕಳು ಆದರು, ಅದಕ್ಕೋಸ್ಕರ ನನಗೆ ಸ್ಕೂಲು ಕಳಿಸೋದಾಗಲಿ, ಚಿಕ್ಕ ಮಗು ಆಯಿತು, ಅದಕ್ಕೋಸ್ಕರ ನನಗೆ ವಿಡಿಯೋನ ಮಾಡೋದಕ್ಕೆ ಆಗಿರಲಿಲ್ಲ. ಸ್ವಲ್ಪ ಗ್ಯಾಪ್ನ ತಗೊಂಡು ಮಾಡ್ಕೊತಾ ಬಂದೆ. ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇಲ್ಲಿಗೆ 4 ಇಯರ್ಸ್ ಆಯಿತು. ಸ್ವಲ್ಪ ಗ್ಯಾಪ್ನ ಕೊಟ್ಟು ವಿಡಿಯೋ ಮಾಡೋದ್ರಿಂದ ನನಗೆ ಮಾನಿಟೈಸೇಷನ್ ಇನ್ನೂ ಆನ್ ಆಗಿಲ್ಲ. ಇನ್ನೇನು ಸ್ವಲ್ಪ ದಿನ ಟೈಮ್ ತೊಗೊಳುತ್ತೆ. ಇನ್ನೊಂದು ಸ್ವಲ್ಪ ದಿನದಲ್ಲೇ ನಂದು ವಾಚ್ ಅವರ್ ಎಲ್ಲನೂ ಕಂಪ್ಲೀಟ್ ಆಗುತ್ತೆ. ಸಬ್ಸ್ಕ್ರೈಬ್ ಎಲ್ಲನೂ ಸಹ ನಿಮ್ಮ ಸಹಾಯದಿಂದ ಕಂಪ್ಲೀಟ್ ಆಗಿದ್ದಾರೆ. ಇನ್ನೂ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು. ಅದಕ್ಕೋಸ್ಕರ ನಾನಿವತ್ತು ನನ್ನ ಪರಿಚಯನ ಮಾಡ್ಕೊಳ್ಳೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಪರಿಚಯ ಏನಪ್ಪ ಅಂತಂದರೆ, ನಾನಿಲ್ಲಿ ಹೌಸ್ ವೈಫು. ನನ್ನ ಹೆಸರು ಬಂದು ಗೀತಾ, ನಮ್ಮ ಮನೆಯವ್ರ ಹೆಸರು ಬಂದು ಸಂತೋಷು. ನನಗೆ 2 ಮಕ್ಕಳಿದ್ದಾರೆ. ಒಬ್ಳು ತನ್ವಿತಾ, ಒಬ್ಬ ವೇದಶ್ರು. ತನ್ವಿತಾ ಬಂದು 1st ಸ್ಟ್ಯಾಂಡರ್ಡು. ಅಪ್ಪು ಅಂತ ಏನು ಹೇಳ್ತೀನಿ ನೋಡಿ, ಶಾರ್ಟ್ಸ್ ಎಲ್ಲ ಮಾಡ್ತೀನಿ. ಅವನದಂದು ತುಂಬ ವೀಡಿಯೋಸ್ಗಳನ್ನೇ ನಾನು ಅಪ್ಲೋಡ್ನ ಮಾಡ್ತಾ ಬಂದಿದ್ದೀನಿ. ತುಂಬಾ ಚುರುಕಿದ್ದಾನೆ. ಅವನ್ನ ವೇದರ್ಶ್ ಅಂತ ಹೆಸರಿಟ್ಟಿರೋದು. ನಾವಿಲ್ಲಿ ಅಪ್ಪು ಅಂತ ಅವನ ಪೆಟ್ ನೇಮ್ನ ಕರಿತೀವಿ. ಅವನು ತುಂಬಾ ತರಲೆ ಇದ್ದಾನೆ. ಅವನದು ವೀಡಿಯೋಸ್ಗಳನ್ನೇ ನಾನು ಜಾಸ್ತಿ ಅಪ್ಲೋಡ್ನ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಅವನು ಸಹ ನಾನು ಇಲ್ಲಿ ಸ್ಕೂಲಿಗೆ ಸೇರಿಸ್ಬೇಕು. ಇನ್ನು ಮಗಳೂ ಸ್ಕೂಲ್ಗೆ ಹೋಗ್ಬಿಡ್ತಾಳೆ, ಮಗನೂ ಸ್ಕೂಲ್ಗೆ ಹೋಗ್ಬಿಡ್ತಾನೆ. ಇಬ್ರು ಸ್ಕೂಲ್ಗೆ ಹೋಗ್ಬಿಟ್ರೆ ಇನ್ನೇನು ಕೆಲಸ ಇರಲ್ಲ. ಮನೇಲಿ ಆಚೆ ಕಡೆ ಅಂತೂ ಕೆಲಸಕ್ಕೆ ಕಳ್ಸೋದಿಲ್ಲ. ಈ ರೀತಿಯಾಗಿ ಮನೇಲೆ ಕುತ್ಕೊಂಡು ಏನಾದರೂ ಒಂದು ಮಾಡ್ಕೊತಾ ಹೋದ್ರೆ ದೇವರು ಯಾವತ್ತೂ ನಮ್ಮನ್ನ ಕೈ ಹಿಡಿತಾನೆ ಅಂತ ತಿಳ್ಕೊಂಡು ನಾನು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ನಾನು ಹಾಗೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ. ಯಾವುದೇ ಕಾರಣಕ್ಕೂ ಡ್ರಾಪ್ನ ಮಾಡಲ್ಲ. ಮುಂದೆ ನಿಮ್ಮ ಸಹಕಾರದಿಂದ ನಾನು ಹಾಗೇನೆ ಕಂಟಿನ್ಯೂ ಮಾಡ್ಕೊತೀನಿ. ನಾನು ಬಂದು ಹೌಸ್ ವೈಫು. ನಮ್ಮ ಮ್ಯಾರೇಜ್ ಆಗಿ 8 ಇಯರ್ಸ್ ಕಂಪ್ಲೀಟ್ ಆಗ್ತಾ ಬಂತು. ನಮಗಿಬ್ಬರು ಮಕ್ಕಳು. ಹಾಗೆ ನಾನು ಯೂಟ್ಯೂಬ್ ಜರ್ನಿಲಿ ಏನೆಲ್ಲ ನಾನು ಯಾವ್ಯಾವ ರೀತಿಯಾಗಿ ವೀಡಿಯೋಸ್ಗಳನ್ನ ಮಾಡ್ತಾ ನಿಮ್ಗೆಲ್ರಿಗೂ ನಾನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮೇಯ್ನಾಗಿ ಬಂದು ಕುಕಿಂಗ್ ಚಾನಲ್ನ ಓಪನ್ ಮಾಡಿದ್ದೀನಿ. ಹಾಗೆ ರಂಗೋಲಿನೂ ಸಹ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಮಕ್ಕಳದ್ದು ಏನು ಡೈಲಿ ಲಾಗ್ಸ್ಗಳು ಬರುತ್ತೆ ಅದೆಲ್ಲನೂ ಸಹ ನಾನಿಲ್ಲಿ ನಿಮಗೆ ಯೂಸ್ ಆಗುವಂತಹ ವೀಡಿಯೋಸ್ಗಳನ್ನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತೀನಿ. ನಿಮ್ಮೆಲ್ರಿಗೂ ಸಹ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ನೀವೆಲ್ಲರೂ ಹೀಗೆ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ನನ್ನ ವಾಚ್ ಅವರ್ ಕಂಪ್ಲೀಟ್ ಆದರೆ ನನಗೂ ಸಹ ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗಿ ದುಡ್ಡು ಬರ್ತಾ ಹೋಗುತ್ತೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಲ್ಲಿ ಮಾನಿಟೈಸೇಷನ್ ಆಗಲಿ ಮತ್ತು ಯೂಟ್ಯೂಬ್ನ ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡ್ಕೋಬೇಕಂತಂದರೆ ಜನರು ಸಪೋರ್ಟು ತುಂಬಾ ಮುಖ್ಯವಾಗಿರುತ್ತೆ. ನಾವು ವೀಡಿಯೋಸ್ ಮಾಡೋದು ಮುಖ್ಯ ಅಲ್ಲ. ಅಪ್ಲೋಡ್ ಮಾಡ್ತೀವಿ, ವೀಡಿಯೋಸ್ ಮಾಡ್ತೀವಿ, ಯಾವ ರೀತಿಯಾಗಿ ಮಾಡ್ತೀವಿ ಅದು ನೀಟಾಗೆ ಬರಬೇಕು ವೀಡಿಯೋಸ್ಗಳನ್ನು. ಮತ್ತು ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಸಿಕ್ಕಾಪಟ್ಟೆನೇ ಇರಬೇಕು. ನೀವು ಜನ ನೋಡಿ ವ್ಯೂಸ್ ಮಾಡಿ ಕಮೆಂಟ್ಸ್ ಮಾಡಿದ್ರೆ ನಮಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಆಚೆ ಕಡೆ ಹೋಗಿ ಕೆಲಸ ಮಾಡಿಕೊಂಡು ಸಾಕಾಗಿ ಬಂದು ಮನೇಲೆ ಕೆಲಸ ಮಾಡಿ ಎಲ್ಲನೂ ಸಹ ಮಾಡೋದಕ್ಕೆ ಆಗಲ್ಲ. ಮನೇಲೇ ಇದ್ಕೊಂಡು ಮತ್ತೆ ಮನೇಲೇನೆ ಸಿಂಪಲ್ ಆಗಿ ಏನೋ ಒಂದು ಸಣ್ಣ ಪುಟ್ಟದಾಗಿ ಟ್ರೈ ಮಾಡ್ತಾ ಹೋಗ್ತಿದ್ರೆ ನಾವು ಹೋಗ್ತಾನೆ ಫಸ್ಟೇ ಮೇಲೆ ಹೋಗ್ಬೇಕು ಅಂದರೆ ಆಗಲ್ಲ. ಕೆಳಗಡೆಯಿಂದನೇ ಮೇಲೆ ಹೋಗ್ಬೇಕು. ಫಸ್ಟೇ ನಾವು ಮೇಲೆ ಹೋಗ್ತೀವಿ ಅಂತಂದರೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ನಿಧಾನಕ್ಕೆ ಟೈಮ್ ತಗೊಳುತ್ತೆ. ಯಾರೇ ಸಹ ಯೂಟ್ಯೂಬ್ನ ಜರ್ನಿನ ಸ್ಟಾರ್ಟ್ ಮಾಡಿದರೆ ದಯವಿಟ್ಟು ಕಂಟಿನ್ಯೂ ಮಾಡಿ, ಡ್ರಾಪ್ ಮಾಡೋದಕ್ಕೆ ಹೋಗಬೇಡಿ. ಒಂದಲ್ಲ ಒಂದಿನ ನಿಜವಾಗ್ಲೂ ಮಾನಿಟೈಸೇಷನ್ ಆನ್ ಆಗೇ ಆಗುತ್ತೆ. ನಿಮಗೂ ಸಹ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮನೇಲೇ ಕುತ್ಕೊಂಡು ನೀವು ಆರಾಮಾಗೆ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಇದೊಂದು ಮುಖ್ಯವಾದ ಪಾಯಿಂಟ್ ಆಗುತ್ತೆ. ಹಾಗೆ ನನ್ನ ಚಾನಲಲ್ಲಿ ನನ್ನ ಚಾನಲ್ ನೇಮ್ ಬಂದು ಸಿರಿ ಸಂಭ್ರಮ ಚಾನಲ್ ಅಂತ ನಾನು ನೇಮ್ನ ಇಟ್ಕೊಂಡಿದ್ದೀನಿ. ಆ ಚಾನಲ್ ಬಂತಂದ್ರು ಅದರಲ್ಲಿ ಯಾವ್ಯಾವ ರೀತಿಯ ಏನೇನು ವೀಡಿಯೋಸ್ಗಳು ಮಾಡ್ತೀನಿಯಪ್ಪ ಅಂತಂದರೆ, ಆಗಲೇ ಹೇಳ್ದಂಗೆ ನಾನು ಕುಕಿಂಗ್ ಚಾನಲ್ನ ಓಪನ್ ಮಾಡಿದ್ದೀನಿ. ನನಗೆ ನಿಮಗೆ ಯಾವ ರೀತಿಯಾಗಿ ಕುಕಿಂಗ್ ಬೇಕು, ಯಾವ ರೆಸಿಪಿಗಳು ಬೇಕೋ ಆ ರೆಸಿಪಿಗಳನ್ನ ಕಮೆಂಟ್ಸ್ ಮಾಡಿ ನಾನು ಅದ್ರ ಪ್ರಕಾರನೇ ಸಹ ನಾನಿಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಯಾವ್ಯಾವ ರೀತಿಯಾಗಿ ಏನು ಇನ್ಫಾರ್ಮೇಷನ್ ಬೇಕಾಗಿದ್ರು
ಕೇಳಿ. ಅಡುಗೆ ಬಗ್ಗೆ ಆಗಲಿ, ಡೈಲಿ ಲಾಗ್ಸ್ಗಳ ಬಗ್ಗೆ ಆಗಲಿ, ಚಿಲ್ಡ್ರನ್ಸ್ ಮತ್ತು ಎಲ್ಲರದ್ರ ಬಗ್ಗೆನೂ ಸಹ ನಾನಿಲ್ಲಿ ವಿಡಿಯೋಸ್ ಮಾಡ್ತಾ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಾನು ಸಿರಿ ಸಂಭ್ರಮ ಚಾನಲ್ ಅಂತ ನೇಮ್ ಇಟ್ಕೊಂಡು, ಸಿರಿ ಅಂತಂದರೆ ಮನೆ, ಹೆಣ್ಮಗಳು, ಆ ರೀತಿಯಾಗಿ ಮತ್ತು ಒಂದು ಹೆಣ್ಮಗಳು ಮನೇಲಿ ಯಾವ್ಯಾವ ರೀತಿಯಾಗಿ ಏನೆಲ್ಲ ವಿಡಿಯೋಸ್ಗಳನ್ನ ಮಾಡ್ಬೋದು ಅಂತ ನಾನು ವಿಡಿಯೋದಲ್ಲಿ, ನನ್ನ ಚಾನಲ್ನ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀನಿ. ಹಾಗೆ ನಾನಿಲ್ಲಿ ಬೇಕಾದರೆ ರಂಗೋಲಿ ಚಾನಲ್ನು ಸಹ ಓಪನ್ ಮಾಡಿದ್ದೀನಿ. ಅದರಲ್ಲೇ ಸಹ ನಾನಿಲ್ಲಿ ಆಲ್ ರೋಟಿನ್ನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತಾ ಇರ್ತೀನಿ. ನಿಮಗೆ ಯಾವ್ಯಾವ ರೀತಿಯಾಗಿ ಏನು ವಿಡಿಯೋಸ್ಗಳು ಬೇಕೋ ಅದನ್ನು ಕಮೆಂಟ್ಸ್ ಮಾಡ್ತಾ ಹೋಗಿ, ನಾ ಆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಕುಕ್ಕಿಂಗ್ ಚಾನಲ್ಲು, ರಂಗೋಲಿ ಚಾನಲ್ಲು, ಹಾಗೆ ಮಕ್ಕಳದ್ದು ಹೇರ್ ಸ್ಟೈಲು, ಹಾಗೆ ನಾವು ಡೈಲಿ ಲಾಗ್ ಏನೇನಿರುತ್ತೋ ಅದೆಲ್ಲನೂ ಸಹ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅಪ್ಲೋಡ್ ಮಾಡಿಸ್ತಾ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಆಗಿರುತ್ತೆ. ವ್ಯೂಸ್ಗಳು ಚೆನ್ನಾಗಿ ಬರಬೇಕು, ಹಾಗೆ ವಾಚ್ ಅವರ್ ಕಂಪ್ಲೀಟ್ ಆಗಿ ಡಾಲರ್ಸ್ ಕಂಪ್ಲೀಟ್ ಆದ್ರೇ ಸಹ ಮಾನಿಟೈಸನ್ ಆನ್ ಆಗಿ ನಮಗೆ ದುಡ್ಡು ಬರ್ತಾ ಹೋಗೋದು. ನಿಮ್ಮ ಸಪೋರ್ಟ್ ಅಂತೂ ತುಂಬಾ ಮುಖ್ಯ. ಇದು ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದು ಈ ರೀತಿಯಾಗಿ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಯಾವ ರೀತಿಯಾಗಿ ಅಂದರೆ, ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕ್ತಾ ಚಾನಲ್ನ ಓಪನ್ ಮಾಡಿದೆ. ಅದು ತುಂಬಾ ಚೆನ್ನಾಗಿ ಹೋಗ್ತಿತ್ತು. ನನಗೆ ಮಧ್ಯದಲ್ಲಿ ತನ್ನಿ ಹುಟ್ಟಿದ್ದಾದ್ಮೇಲೆ ನನಗೆ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಸ್ವಲ್ಪ ಟೈಮ್ ತಗೊಳ್ಬೇಕಾಗಿತ್ತು ನನಗೆ. ಅಂದರೆ ಸ್ವಲ್ಪ ವ್ಯೂಸು ಕಮ್ಮಿ ಬರೋಕ್ತಾ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಅದೊಂಥರ ಮೈಂಡ್ ಅಪ್ಸೆಟ್ ಆಗಿ ನಾನು ವಿಡಿಯೋ ಮಾಡೋದನ್ನ ಬಿಟ್ಟೆ. ಮಧ್ಯದಲ್ಲೇ ಸ್ವಲ್ಪ 1 ಮಂತು 2 ತಿಂಗಳು ಆ ರೀತಿಯಾಗಿ ನಾನು ವಿಡಿಯೋಸ್ ಮಾಡ್ತಾ ಹೋದೆ. ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ. ನೀವು ವ್ಯೂಸ್ ಬರಲಿ ಬರದೇ ಇರಲಿ, ನೀವು ಡೈಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ. ಅಕಸ್ಮಾತ್ ನಿಮಗೆ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ ಅಂದರೆ ಒಂದಿನ ಬಿಟ್ಟು ಇನ್ನೊಂದು ದಿನ ಅಪ್ಲೋಡ್ ಮಾಡ್ತಾ ಹೋಗಿ. ನಿಜವಾಗ್ಲೂ ಕಂಪಲ್ಸರಿ ವಿಡಿಯೋ ಮಾನಿಟೈಸನ್ ಆನೇ ಆಗುತ್ತೆ. ವ್ಯೂಸ್ಗಳಂತೂ ಯಾವುದೇ ರೀತಿಯಾಗಿ ಬಂದೇ ಬರುತ್ತೆ. ಅದು ಆ ಕಡೆ ಈ ಕಡೆ ಹೋಗೋದಕ್ಕೆ ಬಿಡಬೇಡಿ. ನಾವು ಮಿಸ್ಟೇಕ್ ಮಾಡೋದು ಅಂತಂದರೆ, ಒಂದು ವಿಡಿಯೋಸ್ನ ಅಪ್ಲೋಡ್ನ ಮಾಡ್ತೀವಿ, ಆ ವ್ಯೂಸ್ ಬಂದಿಲ್ಲ ಅಂತಂದರೆ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿ, ಅಯ್ಯೋ ವ್ಯೂಸ್ ಬರ್ತಾ ಇಲ್ಲ ಬಿಡು, ಇಷ್ಟು ಕಷ್ಟಪಟ್ಟು ನಮಗೆ ಏನು ಪ್ರಯೋಜನ ಅಂದ್ಬಿಟ್ಟು ನಾವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದನ್ನ ಡಿಲೇ ಮಾಡ್ತೀವಿ. 1 ವಾರಕ್ಕೋ ಅಥವಾ 2 ವಾರಕ್ಕೋ ಒಂದ್ಸಲನೋ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಆ ರೀತಿಯಾಗಿ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೀವು ಡೈಲಿ ವ್ಯೂಸ್ ಬರಲಿ ಬರದೇ ಇರಲಿ, ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ. ನಿಮಗೆ ಅಷ್ಟು ಆಗಿಲ್ಲ ಅಂತಂದ್ರೆ ದಿನ ಬಿಟ್ಟು ದಿನ ಅಥವಾ ವಾರಕ್ಕೆ 2 ಅಥವಾ 3 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ವ್ಯೂಸ್ ಬಂದೇ ಬರುತ್ತೆ. ಈ ರೀತಿಯಾಗಿ ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಹೋಗಿದ್ದೀನಿ. ನಾನು ಇಲ್ಲ ಅಂದ್ರೂ ಆಲ್ಮೋಸ್ಟ್ ಒಂದು 500 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ 500 ವಿಡಿಯೋಸ್ ಯಾವುದಿದಪ್ಪ ಅಂತಂದರೆ, ಶಾರ್ಟ್ಸ್ ಆಗಲಿ, ಕುಕ್ಕಿಂಗ್ದಾಗಲಿ, ರಂಗೋಲಿದಾಗಲಿ, ಆಲ್ಮೋಸ್ಟ್ ಓವರ್ ಆಲ್ ಎಲ್ಲನೂ ಸಹ ಸೇರಿಸಿ ನಾನಿಲ್ಲಿ ಒಂದು 500 ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸಬ್ಸ್ಕ್ರೈಬು ಅಷ್ಟೇ ಜಾಸ್ತಿ, ಅಂದರೆ ಶಾರ್ಟ್ಸ್ಗಳನ್ನ ಜಾಸ್ತಿ ನೋಡ್ತಾರೆ. ಶಾರ್ಟ್ಸ್ಗಳು ನೋಡೋದ್ರಿಂದ ಶಾರ್ಟ್ಸಿಂದ ನಮಗೆ ವಾಚ್ ಅವರು ಯಾವುದೇ ಕಾರಣಕ್ಕೂ ಕಂಪ್ಲೀಟ್ ಆಗಲ್ಲ. ನಾವೇನಂತಂದ್ರೆ ಲೆಂತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ. ಆ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಡೈಲಿ ನಾವು ಏನು ವಿಡಿಯೋಸ್ಗಳ ಅಪ್ಲೋಡ್ ಮಾಡ್ತೀವಿ ನೋಡಿ, ಏನು ಲೆಂತಿ ವಿಡಿಯೋಗಳನ್ನ ಹಾಕ್ತೀವಿ ನೋಡಿ, ಆ ವಿಡಿಯೋಸ್ಗಳನ್ನ ನೋಡಿದ್ರೆ ಸಹ ಜನಗಳು ಯಾವ ರೀತಿಯಾಗಿ ಎಷ್ಟು ವ್ಯೂಸ್ಗಳು ಬರುತ್ತೋ ಅಷ್ಟು ನಮಗೆ ವಾಚ್ ಅವರು ಬೇಗನೆ ಕಂಪ್ಲೀಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಶಾರ್ಟ್ಸ್ ಇಂದ ನಮಗೆ ಅಮೌಂಟು ಬರೋದಿಲ್ಲ. ಅಂದ್ರೆ ಶಾರ್ಟ್ಸ್ನ ಬೇರೆ ರೀತಿಯಾಗಿ ಮತ್ತೆ ಇನ್ನೊಂದು ಚಾನೆಲ್ನ ಓಪನ್ ಮಾಡಿಕೊಂಡ್ರೆ ಶಾರ್ಟ್ಸ್ಗೆ ಬೇರೆ ರೀತಿಯಾಗಿನೇ ಸಹ ಅಮೌಂಟ್ ಬರ್ತಾ ಹೋಗುತ್ತೆ. ಅಂದರೆ ನೀವು ಆಲ್ಮೋಸ್ಟ್ ಯಾವಾಗ್ಲೂ ಸ್ವಲ್ಪ ಲೆಂತಿ ಆಗಿರೋ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾರೆ. ನೀವು ಕುಕ್ಕಿಂಗ್ ಚಾನಲ್ ಮಾಡ್ಕೊಂಡಿದ್ರೆ ಕುಕ್ಕಿಂಗ್ ಚಾನಲ್ ಬಗ್ಗೆ, ಹಾಗೆ ರಂಗೋಲಿ ಚಾನಲ್ನ ಓಪನ್ ಮಾಡ್ಕೊಂಡಿದ್ರೆ ರಂಗೋಲಿ ಬಗ್ಗೆ, ಆ ರೀತಿಯಾಗಿ ವಿಡಿಯೋಸ್ಗಳನ್ನ ಮಾಡ್ತಾ ಡೈಲಿ ದಿನ ಬಿಟ್ಟು ದಿನ ಅಪ್ಲೋಡ್ ಮಾಡ್ಕೊತಾ ಹೋಗಿ. ನಿಮ್ಗೇನಾದರೂ ಅಷ್ಟು ಇಂಟ್ರೆಸ್ಟ್, ತುಂಬಾ ಇಂಟ್ರೆಸ್ಟ್ ಇದ್ರೆ ನೀವು ಜಾಸ್ತಿ ವಿಡಿಯೋಸ್ಗಳನ್ನು ಸಹ ಅಪ್ಲೋಡ್ ಮಾಡ್ಕೊತಾ ಹೋಗ್ಬೋದು. ದಿನ ಬಿಟ್ಟು ದಿನನೂ ಸಹ ಅಪ್ಲೋಡ್ ಮಾಡ್ಬೋದು, ಅಥವಾ ಡೈಲಿ ಮಾಡಬೇಕು ಅಂತಂದ್ರೂ ಸಹ ನೀವಿಲ್ಲಿ ಅಪ್ಲೋಡ್ ಮಾಡ್ಕೊತಾ ಹೋಗ್ಬೋದು. ಈ ರೀತಿಯಾಗಿ ನಂದು ಯೂಟ್ಯೂಬ್ ಚಾನಲ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ನಿಮಗೆ ಏನೇ ಉಪಯೋಗ ಬೇಕಿದ್ರೂ ಅಥವಾ ಏನೇ ಇನ್ಫಾರ್ಮೇಷನ್ ಬೇಕಾಗಿದ್ರೂ ಕಮೆಂಟ್ಸ್ ಮುಖಾಂತರ ಕಮೆಂಟ್ಸ್ ಮಾಡಿ. ನಾನು ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ. ಇವತ್ತಿನ ವಿಡಿಯೋ ಬಂದು ನಂದು ಏನು ಯೂಟ್ಯೂಬ್ ಜರ್ನಿ ಏನಿದೆಯೋ ಅದ್ರ ಬಗ್ಗೆ ನಾನಿವತ್ತು ನಿಮ್ಮ ಮುಂದೆ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.